ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ರಾಶಿ ಭವಿಷ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ಕೆಲವು ವಿಚಾರಗಳನ್ನ ಹೇಳೋದಾದ್ರೆ, ನೋಡಿ, ಒಂದೇ ಡೇಟ್ ಅಲ್ಲಿ ಎಷ್ಟೋ ಜನ ಹುಟ್ಟಿರ್ತಾರೆ, ಒಂದೇ ರಾಶಿಯಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ. ಎಲ್ಲರ ಭವಿಷ್ಯ ಒಂದೇ ತರ ಇರುತ್ತಾ? ಕುಂಭರಾಶಿ ಮೀನರಾಶಿಗೆಲ್ಲ ಸಾಡೆ ಸಾತಿದೆ ಅಂತೇಳಿ ಜನಗಳನ್ನ ಭಯಪಡಿಸ್ತಾ ಇರ್ತಾರೆ. ಎಲ್ಲ ರಾಶಿಯವ್ರಿಗೂ ತೊಂದರೆಗಳಾಗ್ತಾ ಇದೆಯಾ? ಸಮಸ್ಯೆಗಳಾಗ್ತಾ ಇದೆಯಾ? ಇಲ್ಲ. ಯಾಕೆಂತಂದ್ರೆ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರುವಂತದ್ದು ನಮ್ಮ ಇಂಡಿವಿಜುವಾಲಿಟಿ ಯಾವ್ದನ್ನ ತಿಳ್ಕೊಳ್ಳೋದು. ನಿಮ್ಮ ಡೇಟ್ ಆಫ್ ಬರ್ತ್ ಮಿಸ್ಟೇಕ್ ಇರೋ ಸಾಧ್ಯತೆ ಇರುತ್ತೆ, ನಿಮ್ಮ ಬರ್ತ್ ಟೈಮ್ ಮಿಸ್ಟೇಕ್ ಇರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಜಾತಕದ ಭವಿಷ್ಯ ತುಂಬಾ ಸಮಯ ನಿಜ ಆಗಲ್ಲ. ಅವಾಗ ನಾವೇನ್ ಮಾಡಬಹುದು? ನಾಡಿ ಜ್ಯೋತಿಷದ ಪ್ರಕಾರವಾಗಿ ನಿಮ್ಮ ಹಸ್ತರೇಖೆಗಳನ್ನ ಜಾತಕಕ್ಕೆ ಮ್ಯಾಚ್ ಮಾಡಿ ನೋಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಗಜಕೇಸರಿ ಯೋಗ ಇದೆ ಅನ್ಕೊಳ್ಳೋಣ, ಹಸ್ತದಲ್ಲಿ ಅದು ರಿಫ್ಲೆಕ್ಟ್ ಆಗಿದೆಯಾ ಅದು ಗಮನಿಸ್ಬೇಕು. ಹಸ್ತದಲ್ಲಿ ಕೂಡ 12 ರಾಶಿಗಳಿದೆ. 12 ರಾಶಿಗಳನ್ನು ಹೇಗೆ ಅನ್ವಯ ಮಾಡಬೇಕು, ಗ್ರಹಗಳನ್ನ ಯಾವ ರೀತಿ ನಾವು ನೋಡಬೇಕು ಅನ್ನೋದೆಲ್ಲ ಕೂಡ ಶಾಸ್ತ್ರಗಳಲ್ಲಿ ಇದೆ. ಎರಡನ್ನು ಕಂಪೇರ್ ಮಾಡಿ ಭವಿಷ್ಯವನ್ನ ಬಹಳ ನಿಖರವಾಗಿ ಹೇಳ್ಬೋದು. ಈ ಬಗೆಯಲ್ಲಿ ಜಾತಕವನ್ನ ನೋಡಿದ್ರೆ ನಿಮ್ಮ ಭವಿಷ್ಯವನ್ನ ಬಹಳ ಅಕ್ಯುರೇಟ್ ಆಗಿ ಹೇಳ್ಬೋದು. ಹಿಂದೆ ನಡೆದಿರೋ ಘಟನೆಗಳನ್ನು ಹೇಳ್ಬೋದು, ಮುಂದೆ ನಡೆಯೋ ಘಟನೆಗಳನ್ನು ಬಹಳ ಈಸಿಯಾಗಿ ಹೇಳ್ಬೋದು. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಎರಡನ್ನು ಕಂಪೇರ್ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಸೊ ಈ ಬಗೆಯಲ್ಲಿ ನಿಮ್ಮ ಜಾತಕ ನೋಡ್ಬೇಕು ಅಂದ್ರೆ ನೀವು ಭೈರವಿ ಆಸ್ಟ್ರೋಗೆ ಸಂಪರ್ಕಿಸಿ ನಿಮ್ಮ ಜಾತಕದ ವಿಶ್ಲೇಷಣೆ ಮಾಡ್ಕೋಬಹುದು. ಮೀನ ರಾಶಿ 2026 ಮೇ ತಿಂಗಳಲ್ಲಿ ಹುಟ್ಟಿದಂತವ್ರಿಗೆ, ಎಸ್ಪೆಷಲಿ ಮೀನ ರಾಶಿಯಲ್ಲಿ ಹುಟ್ಟಿದಂತವ್ರಿಗೆ ಏನೆಲ್ಲ ಪಾಸಿಟಿವ್ ನೆಗೆಟಿವ್ ಅಂತ ನೋಡೋದಾದ್ರೆ, ಶನಿಗ್ರಹ ಕುಜಗ್ರಹ ರಾಶಿಯಲ್ಲೇ ಇರುವಂತದ್ದು ವಿವಾಹವನ್ನ ವಿಳಂಬ ಮಾಡ್ತಾರೆ. ಸಂಬಂಧಗಳು ನೋಡ್ಕೊ ಬರ್ತೀರಾ, ಸೆಟ್ ಆಗಲ್ಲ, ಹತ್ರಕ್ಕೆ ಬರುತ್ತೆ ಕ್ಯಾನ್ಸಲ್ ಆಗುತ್ತೆ, ಎಂಗೇಜ್ಮೆಂಟ್ ಆಗುತ್ತೆ ಕ್ಯಾನ್ಸಲ್ ಆಗುತ್ತೆ, ನಾನಾ ತರದ ಇಶ್ಯೂಸ್ಗಳನ್ನ ನೋಡ್ತಾ ಬಂದಿರ್ತೀರಾ. ಮೀನರಾಶಿ ಅಂದ್ರೆ ದಶಾ ಪೀರಿಯಡ್ ಇಲ್ಲಲ್ಲಿ ಯಾವ್ದು ನಡೆಯಲ್ಲ. ದಶೆಯನ್ನ ನೋಡಿ ಜನರಲ್ ಆಗಿ ಹೇಳೋದಾದ್ರೆ ವಿವಾಹ ವಿಳಂಬ, ಒಳ್ಳೆ ಸಂಬಂಧಗಳು ಬರಲ್ಲ, ಟೆನ್ಷನ್ಗಳು ಕ್ರಿಯೇಟ್ ಆಗುತ್ತೆ, ನಾನಾ ತರದಲ್ಲಿ ನಿಮಗೆ ಅನುಕೂಲಗಳಾಗಲ್ಲ ಅದರಲ್ಲಿ. ಇನ್ನೊಂದು, ಸಾಡೆ ಸಾತಿ ಬಗ್ಗೆ ಭಯಪಡಬೇಡಿ. ಸಾಡೆ ಸಾತಿ ನಿಮಗೆ ಪ್ರಾಬ್ಲಮ್ ಕೊಡ್ಬೇಕು ಅಂತಂದ್ರೆ ನಿಮಗೆ ಅಷ್ಟಕ ವರ್ಗದಲ್ಲಿ ಕೂಡ ನೋಡ್ಬೇಕು ಪಾಯಿಂಟ್ಸ್ ನ. ಶನಿ ನಿಮಗೆ ಅವಯೋಗಿ ಗ್ರಹ ಆಗಿರ್ಬೇಕು. ಎಲ್ಲದನ್ನು ಕೂಡ ನಾವು ನೋಡ್ಬೇಕಾಗತ್ತೆ. ಅನವಶ್ಯಕವಾಗಿ ಇಲ್ಲಿ ಭಯ ಪಡಿಸುವಂತರ ಜಾಸ್ತಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಚತುರ್ಥ ಭಾವದಲ್ಲಿರುವಂತ ಗುರು ನಿಮಗೆ ಪ್ರಾಪರ್ಟಿ ನೀವು ಖರೀದಿ ಮಾಡ್ತೀರಾ, ಮನೆಯನ್ನ ಖರೀದಿ ಮಾಡ್ತೀರಾ, ವೆಹಿಕಲ್ಸ್ಗಳನ್ನ ಲಕ್ಸುರಿ ಕ್ರಿಯೇಟ್ ಮಾಡಿದಲ್ದಲ್ಲೇ ಕುಟುಂಬದಲ್ಲಿ ಇರುವಂತ ಒಡಕು ಸರಿಯಾಗಿ ಸಂತೋಷದ ಕ್ಷಣಗಳನ್ನ ಒಟ್ಟಿಗೆ ಕಳೆಯುವಂತ ಸಾಧ್ಯತೆ ಇರುತ್ತೆ. ಅಣ್ಣ ಆಗ್ಲಿ ತಮ್ಮ ಆಗ್ಲಿ ಎಷ್ಟು ಚೆನ್ನಾಗಿರ್ತಾರೆ, ಯಾವ ಕ್ಷುಲ್ಲಕ ಕಾರಣ ಜಗಳ ಮಾಡ್ಕೊಂಡಿರ್ತಾರೆ, ಅವ್ರು ಒಂದಾಗಿ ಮಾತಾಡುವಂಥದ್ದು, ಸ್ನೇಹ ಸಂಪಾದನೆ ಮಾಡುವಂತ ಸಾಧ್ಯತೆಗಳಿರುತ್ತೆ. 2ನೇ ಮನೆಯಿರುವಂತಹ ಹುಚ್ಚನಾಗಿರುವಂತಹ ಸೂರ್ಯ ಗೌರ್ಮೆಂಟ್ ರಿಲೇಟೆಡ್ ಕೆಲವು ಕಾಂಟ್ರಾಕ್ಟ್ ಗಳನ್ನ ಮಾಡ್ತಿರ್ತಾರೆ. ಕೆಲವರು ಅವರಿಗೆ ಬಿಲ್ ಪಾಸ್ ಆಗಿರಲ್ಲ. ಈ ತರದ ಹಣ ನಿಮಗೆ ವಾಪಸ್ ಬರ್ಬೋದು. ಈ ತರದ ಹಣ ನಿಮಗೆ ಸಿಗುವಂತ ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು. ಅದಾದ್ಮೇಲೆ ನಿಮಗೆ ಬಹಳ ಮುಖ್ಯವಾಗಿ ಪಂಚಮದಲ್ಲಿ 3 ಇರೋದ್ರಿಂದ ವಿದ್ಯಾರ್ಥಿಗಳು ಬಹಳ ಜನ ಓದೋಕ್ ಬೇರೆ ಕಡೆ ಹೋಗೋ ಸಾಧ್ಯತೆ ಇರುತ್ತೆ. ಮೀನರಾಶಿಯಲ್ಲಿ ಹುಟ್ಟಿದಂಥವ್ರಿಗೆ 6ನೇ ಮನೆಯಿರುವಂತ ಕೇತು ಶತ್ರುಗಳ ಮೇಲೆ ವಿಜಯ ಸಾಧಿಸ್ತೀರಾ. ನೀವು ವರ್ಕಿಂಗ್ ಮಾಡುವಂತ ಸ್ಥಳದಲ್ಲಿ ನಿಮಗೆ ಶತ್ರುಗಳು ಹೆಚ್ಚಾಗಿರ್ತಾರೆ. ಬಹಳ ಕೇರ್ಫುಲ್ ಆಗಿ ಅವ್ರನ್ನ ಡೀಲ್ ಮಾಡಿ ಶತ್ರುಗಳನ್ನು ಜಯಿಸ್ತೀರಾ, ಹಣವನ್ನು ಸಂಪಾದನೆ ಮಾಡ್ತೀರಾ. ಸಾಲದಿಂದ ಹೊರಗಡೆ ಬರೋ ಸಾಧ್ಯತೆ ಮೀನರಾಶಿಯವರಿಗೆ ಅತಿ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಇಷ್ಟೇ ವಿಚಾರಗಳು ಮೀನರಾಶಿಗೆ ಸಂಬಂಧಪಟ್ಟ.